ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಂಕಿ ಸೌಮ್ಯ ಆರ್ಟ್ಫುಲ್ ಲೈಫ್. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದು ಶುಕ್ರವಾರದ ವಿಡಿಯೋ. ಇವತ್ತು ಸ್ವಲ್ಪ ಕೆಲಸಗಳೆಲ್ಲ ಸ್ವಲ್ಪ ಲೇಟಾಗಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ತಿಂಡಿ ಮಾಡಿದೆ. ತಿಂಡಿ ಆಗಿದ ತಕ್ಷಣ ನನ್ನ ಮಗಳಿಗೆಲ್ಲ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ದೆ. ಮತ್ತು ನಮ್ಮ ಮನೆಯವರು ಕೆಲಸಕ್ಕೆ ಹೋದರು. ಇವರಿಬ್ಬರು ಅವ್ರ ಕೆಲಸಕ್ಕೆ ಅವ್ರು ಹೋಗ್ಬಿಟ್ರೆ ಮತ್ತು ನನ್ನ ಮನೆಗಳು ಕೆಲಸ ನಿಧಾನಕ್ಕೆ ಮಾಡ್ಕೋಬೋದು ಅಂತ ಇವತ್ತು ಸ್ವಲ್ಪ ಒಂದು 8 ಗಂಟೆ ಮೇಲೇ ಕೆಲಸಗಳೆಲ್ಲ ಇಟ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಇದ್ದಾವೆ. ಅವೆಲ್ಲ ಬೆಳಗ್ಗೆ ಇಟ್ಕೊಂಡ್ರೆ ಬೆಳಗ್ಗೆ ನನ್ನ ಮಗಳಿಗೂ ರೆಡಿ ಮಾಡೋಕ್ಕಾಗಲ್ಲ, ಈ ಮನೆಗಳು ಕೆಲಸನೂ ಆಗಲ್ಲ ಅಂತ ಸ್ವಲ್ಪ ನನ್ನ ಮಗಳಿಗೆಲ್ಲ ರೆಡಿ ಮಾಡಿಬಿಟ್ಟು ಅವಳಿನ ಸ್ಕೂಲ್ಗೆ ಹೋದ್ಮೇಲೆ ನಾನು ಕೆಲಸಗಳೆಲ್ಲ ಇಟ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನೆಲ ನೀಟಾಗೆಲ್ಲ ನೆಲ ತೊಳೆದಿದ್ದಾಯಿತು. ಇನ್ನು ಮತ್ತೆ ಇಲ್ಲಿ ರಂಗೋಲಿ ಹಾಕೋಣ ಅಂತ ರಂಗೋಲಿ ಹಾಕ್ತಾ ಇದ್ದೀನಿ. ಶುಕ್ರವಾರ ಮಾತ್ರ ಪ್ರತಿ ಶುಕ್ರವಾರನೂ ಅಷ್ಟೇ ನೀಟಾಗೆಲ್ಲ ನೆಲ ತೊಳ್ಕೊಂಡು ಸಾರಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ಬಾಗಿಲು ತೊಳ್ಕೊಂಡು ಬಾಗಿಲಿಗೆಲ್ಲ ಅಲಂಕಾರ ಮಾಡ್ಕೊಳೋದು ಈ ಥರ ಎಲ್ಲ ಇಷ್ಟ ನನಗೆ. ಪ್ರತಿ ಶುಕ್ರವಾರ ನಮ್ಮ ಮನೆ ಹತ್ರ ಇದೇ ಥರ ಇರುತ್ತೆ. ಇದು ನನಗೆ ಮುಂಚೆಯಿಂದನೂ ಇದು ಅಭ್ಯಾಸ. ಯಾವಾಗಾದರೂ ಒಂದು ಸಲ ಮಂತ್ಲಿ ಪ್ರಾಬ್ಲಮ್ ಏನಾದರೂ ಇದ್ದರೆ ಮಾತ್ರ ಅವತ್ತು ಮಾತ್ರ ಸಾರಿಸಲ್ಲ, ರಂಗೋಲಿನೂ ಹಾಕೋಕ್ಕೆ ಹೋಗಲ್ಲ ಒಂದು 5 ದಿವಸ. ಅಷ್ಟು ಬಿಟ್ಟರೆ ಮಿಕ್ಕಿನ ಟೈಮ್ ಯಾವಾಗಲೂ ಡೈಲಿ ಇಲ್ಲೊಂದು ರಂಗೋಲಿ ಹಾಕೋದನ್ನು ಹಾಕ್ತಾ ಇರ್ತೀನಿ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ. ಇಲ್ಲಿಂದ ರಂಗೋಲಿ ಎಲ್ಲ ಹಾಕೋದಾಯಿತು. ಮತ್ತೇನು ಇಲ್ಲಿ ಒಂದೇ ಸಲ ಇಲ್ಲಿ ಬಾಗಿಲಿಗೂ ನೀಟಾಗೆಲ್ಲ ಅರಿಶಿನ ಬಳಿದ್ಬಿಟ್ಟು ಬಾಗಿಲಿಗೆ ನೀಟಾಗೆಲ್ಲ ಬೊಟ್ಟೆಲ್ಲ ಇಕ್ಕು ರಂಗೋಲಿ ಹಾಕೋಣ ಅಂತ ಇಲ್ಲಿ ಹಾಕ್ತಾಯಿದ್ದೀನಿ. ಡೈಲಿ ಬಾಗಿಲು ತೊಳೆದು ಗೇಟ್ ಹತ್ರ ರಂಗೋಲಿ ಹಾಕೋದೊಂದು ಅಭ್ಯಾಸ ಅದು. ಇಲ್ಲಿನ ಹೊರಗಡೆ ಕೆಲಸಗಳೆಲ್ಲ ಮುಗಿದ್ವಿ. ಇನ್ನು ಈ ಗಿಡಗಳಿಗೆ ನೀರು ಬಿಟ್ಟು ಸುಮಾರು ಅಂದರೆ ಒಂದು ವಾರದ ಮೇಲೇ ಆಗಿತ್ತೇನೋ. ವಾರದಿಂದ ಸ್ವಲ್ಪ ಮಳೆ ಬರೋಂಗಿತ್ತು, ಮಾಡ ಮುಚ್ಕೊಂಡು ಮಳೆ ಬರ್ತೈತೇನೋ ಬಿಡು ಅಂತೇಳ್ಬಿಟ್ಟು ನೀರು ಬಿಟ್ಟಿರಲಿಲ್ಲ. ಇನ್ನು ಇವತ್ತಿನ ನೆಲ ಎಲ್ಲ ಒಣಗ್ದಂಗಿತ್ತು, ಗಿಡಗಳು ಸ್ವಲ್ಪ ಎಲ್ಲ ಬಾಡ್ದಂಗಿದ್ವು. ಅದಕ್ಕೋಸ್ಕರ ಸ್ವಲ್ಪ ನೀರು ಬಿಡೋಣ ಅಂತ ಇಲ್ಲೆಲ್ಲ ನೀರು ಬಿಡ್ತಾ ಇದ್ದೀನಿ ಗಿಡಕ್ಕೆ. ಮನೆ ಒಂಚೂರೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಲು ಅಡುಗೆ ಮನೆ ಎಲ್ಲನೂ ಶುಕ್ರವಾರ ಕ್ಲೀನ್ ಮಾಡಬಾರ್ದು ಮನೆ ಅಂತಾರೆ, ಆದರೂ ಒಂದೊಂದ್ಸಲ ತಪ್ಪಲ್ಲ. ಯಾವಾಗಾದರೂ ಒಂದೊಂದ್ಸಲ ಹಿಂಗೆ ಶುಕ್ರವಾರನೇ ಎಲ್ಲ ಕೆಲಸಗಳು ಇಟ್ಕೊಂಡಿರ್ತೀನಿ. ಇಲ್ಲಾಂದರೆ ಒಂದಿನ ಮುಂಚೆನೇ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡಿರ್ತೀನಿ. ಪ್ರತಿಯೊಂದು ಕೆಲಸನೂ ನಾನೇ ಮಾಡ್ಕೋಬೇಕಲ್ಲ ಎಲ್ಲ ಕೆಲಸ. ಅದಕ್ಕೋಸ್ಕರ ಒಂದೊಂದ್ಸಲ ಸ್ವಲ್ಪ ಕೆಲಸಗಳು ಸ್ವಲ್ಪ ಪೆಂಡಿಂಗ್ ಇರ್ತವೆ. ಆ ಕೆಲಸಗಳೆಲ್ಲ ಒಂದೇ ದಿನ ಎಲ್ಲ ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳೋದಾಗಿರ್ಬೋದು, ಮನೆ ಕೆಲಸ ಎಲ್ಲ ಒಂದಿನ ಇಟ್ಕೊಂಡ್ಬಿಡ್ತೀನಿ. ಡೈಲಿ ಮನೆ ಕೆಲಸ ಒಂದೇ ಆದರೆ ಆರಾಮಾಗಿ ಮಾಡ್ಕೋಬೋದು. ಡೈಲಿ ಅವಾಗಲೂ ಕೆಲಸ ಅವಾಗೆಲ್ಲ ಕ್ಲಿಯರ್ ಮಾಡ್ಕೋಬೋದು. ನನಗೆ ಸ್ವಲ್ಪ ಬೀಡಿ ಕೆಲಸ ಇರೋದ್ರಿಂದ ಈ ಥರ ಬಟ್ಟೆಗಳು ಮಡಚಿಕ್ಕೋದಾಗಿರ್ಬೋದು ಈ ಥರ ಎಲ್ಲ ಸ್ವಲ್ಪ ಪೆಂಡಿಂಗ್ ಇರ್ತವೆ. ಅವೆಲ್ಲ ಒಂದೇ ದಿನ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಎತ್ತಿಟ್ಕೊಳ್ಳೋದು ಈ ಥರ ವಾರಕ್ಕೊಂದ್ಸಲ ಎಲ್ಲ ಕೆಲಸಗಳೆಲ್ಲ ಇಟ್ಕೊಬಿಡ್ತೀನಿ. ನಿನ್ನೆ ಸ್ವಲ್ಪ ಮಿಷನ್ಗೆ ಹಾಕಿರೋ ಸ್ವಲ್ಪ ಬಟ್ಟೆಗಳಿದ್ವಿ, ಅವನ್ನೆಲ್ಲ ನೀಟಾಗೆಲ್ಲ ಮಡಚಿಟ್ಬಿಟ್ಟು ಮತ್ತು ಇನ್ನು ಟೇಬಲ್ ಹತ್ರ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮತ್ತು ಇಲ್ಲಿ ಸ್ಟವ್ ತೊಳೆಯೋಣ ಅಂತಂದು ಸ್ಟವ್ ಎಲ್ಲ ನೀಟಾಗೆಲ್ಲ ತೊಳಿತಾ ಇರ್ತೀನಿ. ನಾನು ಈ ಸ್ಟವ್ ಯಾವಾಗಾದರೂ ಒಂದೊಂದ್ಸಲ ಜಾಸ್ತಿ ಗಲೀಜಾದಾಗ ಮಾತ್ರ ಈ ಥರ ಸೋಪ್ ಹಾಕ್ಬಿಟ್ಟು ತೊಳಿತಾ ಇರ್ತೀನಿ. ಇನ್ನು ಮಾಮೂಲಾಗಿ ಡೈಲಿ ಆದರೆ ಸ್ವಲ್ಪ ತ್ಯಾವ್ದು ಬಟ್ಟೆ ಎಲ್ಲ ನೀಟಾಗೆಲ್ಲ ಒರೆಸ್ಕೊಬಿಡ್ತೀನಿ. ಯಾಕಂದರೆ ಇದನ್ನು ಸ್ವಲ್ಪ ಜಾಸ್ತಿ ನೀರು ಹಾಕಿ ತೊಳೆಯೋದು ಈ ಥರ ಮಾಡಿದ್ರೆ ಎಲ್ಲ ಕಿಲ್ ಬಿಡಿದ್ಬಿಟ್ಟು ಮತ್ತು ಒಲೆಗಳು ಸರಿಯಾಗಿ ಉರಿಯಲ್ಲ. ಯಾವಾಗೂ ನೀರು ಜಾಸ್ತಿ ಆಗಿಬಿಟ್ಟು ತೊಳಿತಾ ಇದ್ದರೆ ಬೇಗ ಕೆಟ್ಟೋಗೋ ಚಾನ್ಸ್ ಕೂಡ ಇರ್ತೈತೆ. ಅದಕ್ಕೋಸ್ಕರ ನಾನು ಯಾವಾಗೂ ಜಾಸ್ತಿ ನೀರು ಹಾಕಿ ತೊಳೆಯಲ್ಲ. ಜಾಸ್ತಿ ಯಾವಾಗಾದರೂ ಜಾಸ್ತಿ ಗಲೀಜಾದಂಗೆ ಮತ್ತು ಈ ಥರ ನೀಟಾಗೆಲ್ಲ ನಾರಲ್ಲಿ ಹಾಕಿ ತಿಕ್ಬಿಟ್ಟು ತೊಳಿತೀನಿ. ಇನ್ನು ಮಾಮೂಲಾಗಾರೆ ಸ್ವಲ್ಪ ತ್ಯಾವ್ದು ಬಟ್ಟೆಲೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೊತೀನಿ. ಇನ್ನು ಸ್ಟವೆಲ್ಲ ತೊಳೆಯೋದು ಮುಗಿಸ್ಕೊಂಡು ಇನ್ನೂ ಸ್ವಲ್ಪ ಪಾತ್ರೆಗಳಿದ್ದಾವೆ. ಇನ್ನು ಆ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಇನ್ನು ಅವನ್ನೆಲ್ಲ ಸ್ಟ್ಯಾಂಡ್ಗೆಲ್ಲ ಜೋಡಿಸ್ಬಿಟ್ಟು ಇನ್ನೆಲ್ಲ ಒರೆಸೋದು ಇವೆಲ್ಲ ಕೆಲಸಗಳು ಇನ್ನೂ ಸ್ವಲ್ಪ ಇದ್ದಾವೆ. ಇವಾಗ ಸ್ವಲ್ಪ ಬೀಡಿ ಕೆಲಸ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ. ಫಸ್ಟ್ ಮನೆಗಳ ಕೆಲಸ ಎಲ್ಲ ಮುಗಿಸ್ಕೊಳೋಣ. ಸಾಯಂಕಾಲ ಪೂಜೆ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇವಾಗೆಲ್ಲ ಒಂದು ಸುಮಾರು ನಂಗೆ ಒಂದು 12 ಗಂಟೆ ಮೇಲೇ ಆಯ್ತೀನಿ ಕೆಲಸಗಳೆಲ್ಲ ಮುಗಿಯೋ ಅಷ್ಟರಲ್ಲಿ. ಬೆಳಗ್ಗೆಯಿಂದನೂ ಇನ್ನೂ ತಿಂಡಿನೂ ತಿಂದಿಲ್ಲ. ನನಗೇನಾದರೂ ಈ ಥರ ಕೆಲಸಗಳು ಇಟ್ಕೊಂಡ್ರೆ ಫಸ್ಟ್ ಈ ಕೆಲಸಗಳೆಲ್ಲ ಮುಗಿಬೇಕು. ಕೆಲಸಗಳೆಲ್ಲ ಮುಗಿದ್ಮೇಲೆ ಆಮೇಲೆ ತಿಂಡಿ ಆಗಲಿ ಊಟ ಆಗಲಿ ಅನ್ನೋಂಗೆ. ಇನ್ನು ಇವತ್ತೆಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಮತ್ತು ನಾಳೆ ಶನಿವಾರಕ್ಕೂ ಆಗುತ್ತೆ. ಶನಿವಾರ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆದು ಒಂಚೂರೆಲ್ಲ ಸಾರಿಸ್ಬಿಟ್ಟು ಮತ್ತೇನು ಒಳಗಡೆ ಒಂಚೂರು ನೆಲ ತೊಳೆದ್ಬಿಟ್ಟು ಆರಾಮಾಗಿ ಶನಿವಾರನೂ ಮಾಡ್ಕೋಬೋದು. ಗುರುವಾರನೇ ಒಂಚೂರೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದರೆ ಮತ್ತೇನು ಶನಿವಾರ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲ ಶುಕ್ರವಾರ ಮಾಡಿದ್ರೆ ಪರವಾಗಿಲ್ಲ, ಶನಿವಾರದವರೆಗೂ ಮನೆಯೆಲ್ಲ ಕ್ಲೀನಾಗಿ ಇರುತ್ತೆ. ಒಂಚೂರೆಲ್ಲ ನೀಟಾಗೆಲ್ಲ ಕಸ ಗುಡಿಸ್ಕೊಬಿಟ್ಟು ನೆಲ ತೊಳೆದ್ಬಿಟ್ರೆ ಮುಗೀತೈತೆ. ಸ್ಟವ್ ಎಲ್ಲ ತೊಳೆಯೋದಾಯಿತು. ಮತ್ತೇನು ಪಾತ್ರೆನೂ ತೊಳೆಯೋದಾಯಿತು. ಪಾತ್ರೆ ತೊಳೆಯೋದೆಲ್ಲ ಏನು ವೀಡಿಯೋ ಏನು ಶೂಟ್ ಮಾಡಲಿಲ್ಲ, ಜಾಸ್ತಿ ಲೆಂತಿ ವೀಡಿಯೋ ಆಗೋಗುತ್ತೆ ಅಂತ. ಇನ್ನು ಈ ಪಾತ್ರೆನೆಲ್ಲ ಸ್ಟ್ಯಾಂಡಿಗೆಲ್ಲ ಜೋಡಿಸ್ಬಿಟ್ಟು ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ರೆ ಮತ್ತೇನು ರಾತ್ರಿ ಊಟ ಮಾಡಿದ ತಕ್ಷಣ ಇನ್ನು ರಾತ್ರಿ ಏನು ಪಾತ್ರೆಗಳಿರ್ತಾವೆ ಅಷ್ಟೇ. ರಾತ್ರಿವರೆಗೂ ಇನ್ನು ಪಾತ್ರೆ ತಂಟೆ ಇರೋಲ್ಲ. ಆಲ್ಮೋಸ್ಟ್ ಎಲ್ಲ ರಾತ್ರಿ ಹೊತ್ತೆಲ್ಲ ಕ್ಲೀನ್ ಮಾಡೋದು. ನೆನ್ನೆ ಮಾತ್ರ ಸ್ವಲ್ಪ ಎಲ್ಲ ಬೆಳಗ್ಗೆ ಮಾಡ್ಕೊಳ್ಳೋಣ ಬಿಡು ಕೆಲಸಗಳು ಅಂತ ಸ್ವಲ್ಪ ಬೀಡಿ ಕೆಲಸ ಇಟ್ಕೊಳಲ್ಲ. ಅದಕ್ಕೋಸ್ಕರ ಬೆಳಗ್ಗೆನೇ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ ಮನೆ ಕೆಲಸ ಅಂತ ಸುಮ್ಮನೆ ಆಗ್ಬಿಟ್ಟೆ. ನಮ್ಮ ಮನೇಲಿ ಇರೋದು ಮೂವರೇ ಆದರೂ ಕೂಡ ಕೆಲಸಗಳು ಎಷ್ಟಿರುತ್ತವ. ಇವಾಗ ಸ್ವಲ್ಪ ಪರವಾಗಿಲ್ಲ, ವಾಷಿಂಗ್ ಮಿಷಿನ್ ತಗೊಂಡಿಂದ ಬಟ್ಟೆ ಒಗೆಯೋ ಕೆಲಸ ಇಲ್ಲ. ನಮ್ಮ ಮನೇಲಿ ಜಾಸ್ತಿ ಬಟ್ಟೆಗಳು ಜಾಸ್ತಿ ಬೀಳ್ತವೆ. ಮುಂಚೆ ಆದರೆ ಒಗೆಯೋವಾಗ ವಾರಕ್ಕೆ ಒಂದು 2 ಗಂಟೆ ಮೇಲೇ ಬಟ್ಟೆ ಬೀಳೋವನ್ನ. ನಮ್ಮ ಮನೆಯವರವೇ ಜಾಸ್ತಿ ಇರೋ ಬಟ್ಟೆಗಳು. ಬೆಳಗ್ಗೆ ಒಂದು 9 ಗಂಟೆ ಕುತ್ಕೊಂಡ್ರೆ ಬಟ್ಟೆ ಒಗೆಯೋಕ್ಕೆ ಮಧ್ಯಾಹ್ನ ಒಂದು 2 ಗಂಟೆ ಮೇಲೇ ಆಗೋದೇನೋ ಬಟ್ಟೆ ಒಗೆಯೋದು ಅಷ್ಟೊತ್ತು ಹಿಡಿಯೋದು. ಅದಕ್ಕೆ ಅದೆಲ್ಲ ನೋಡಿಬಿಟ್ಟು ಫಸ್ಟ್ ವಾಷಿಂಗ್ ಮಿಷಿನ್ ತಗೋಬೇಕು ಅಂತಂದೆ ವಾಷಿಂಗ್ ಮಿಷಿನ್ ತಗೊಂಡಿದ್ದು. ಇವಾಗ ಸ್ವಲ್ಪ ಕೆಲಸಗಳೆಲ್ಲ ಸ್ವಲ್ಪ ಪರವಾಗಿಲ್ಲ. ಮುಂಚೆ ಆಗಿರೋ ಸೋಂಪಿರಲಿಲ್ಲ, ಏನಿಲ್ಲ. ನೀರು ಯಾವಾಗ ಬಿಡ್ತಾರೋ ಅವಾಗ ನೋಡಿಕೊಂಡು ನೀರು ಇಟ್ಕೊಂಡು ಅವಾಗೆ ಬಟ್ಟೆ ಒಗ್ಕೊಂಡು ಅವಾಗೆ ಮನೆಗಳ ಕೆಲಸ ಎಲ್ಲ ಮುಗಿಸ್ಕೋಬೇಕಾಗಿತ್ತು.
ಈ ಸೊಂಪಿಲ್ದಿದ್ದು ಮುಂಚೆ ಆಗಿರಿ ಯಾವಾಗ ನೀರು ಬಿಡ್ತಾರೆ ಅವಾಗ ಒಂದು ಡ್ರಮ್ ತುಂಬ ಎಲ್ಲ ನೀರು ಸೇದ್ಕೋಬೇಕಾಗಿತ್ತು, ಮತ್ತು ಆ ನೀರು ಬಂದಾಗೇ ಕೆಲಸಗಳೆಲ್ಲ ಮುಗಿಸ್ಕೋಬೇಕಾಗಿತ್ತು. ಇವಾಗ ಸ್ವಲ್ಪ ಸೊಂಪಿರೋದಕ್ಕೆ ಪರವಾಗಿಲ್ಲ, ಯಾವಾಗ ಬೇಕೋ ಅವಾಗ ಮೆಲ್ಸಿನ ಟ್ಯಾಂಕೂ ಹಾಕ್ಕೊಂಡಿದ್ದೀವಿ. ಯಾವಾಗ ಬೇಕೋ ಅವಾಗ ಮೋಟ್ರ್ ಎತ್ಕೊಂಡು ಮೆಲ್ಸಿನ ಟ್ಯಾಂಕಿಗೆ ನೀರು ಬಿಟ್ಕೊಂಡು ಇನ್ನೊಳಗಡೆ ಶಿಂಕ್ ಐತೆ, ಒಳಗಡೆ ಪಾತ್ರೆ ತೊಳ್ಕೊಬೋದು. ಬಟ್ಟೆ ಒಗೆಯೋಕೆ ಇನ್ನು ವಾಷಿಂಗ್ ಮಿಷಿನ್ನು. ಮುಂಚೆ ಇದ್ದಷ್ಟು ಕೆಲಸಗಳು ಅಷ್ಟಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ, ಪರವಾಗಿಲ್ಲ. ಇಲ್ಲಿನ ಕೆಲಸಗಳೆಲ್ಲ ಮುಗಿದ್ವಿ. ಅಡುಗೆ ಮನೆ ಕೆಲಸ ಒಂದೇ ಸಲ ಎಲ್ಲ ನೆಲ ಎಲ್ಲ ತೊಳೆಯೋಣಂತ ನೆಲ ತೊಳೆಯೋದು ಆಯಿತು. ಡೈಲಿ ಏನು ನೆಲ ತೊಳೆಯೋಕೆ ಹೋಗಲ್ಲ, ಒಂದು 3 ದಿನಕ್ಕೊಂದ್ಸಲ, ವಾರಕ್ಕೆ ಒಂದು 3 ಸಲ ನೆಲ ತೊಳಿತೀನಿ ಅಷ್ಟೇ. ನೆಲ ಒರೆಸೋಷ್ಟಕ್ಕೆ ಮುರಿದೋಗಿದೆ. ಅದು ಮುರಿದೋಗಿ ಸುಮಾರು ಅಂದರೆ ಒಂದು 3-4 ತಿಂಗಳು ಮೇಲೇನೇ ಆಯ್ತು. ಅದು ತಗೋಣ ಅಂದರೆ ಯಾಕೋ ತಗೊಳಕ್ಕೆ ಟೈಮೇ ಬರಲಿಲ್ಲ. ಒಂದು 3-4 ತಿಂಗಳದಟ್ಟು ಈ ಥರ ಬಟ್ಟೆ ಎಲ್ಲ ಒರೆಸ್ಕೊಬರ್ತೇನೆ. ಸ್ವಲ್ಪ ಅಲವಾಟಾಗಿದೆ, ಪರವಾಗಿಲ್ಲ ಬಿಡು, ಬಟ್ಟೆ ಎಲ್ಲ ಒರೆಸ್ಕೊಬರ್ಬೋದು, ನೆಲನೂ ಕ್ಲೀನ್ ಆಗುತ್ತೆ ಅಂತ ತಗೊಂಡಿಲ್ಲ. ಬೆಳಗ್ಗೆ ಇನ್ನೊಂದು 8 ಗಂಟೆಯಿಂದನೂ ಒಂದು 12:30ವರೆಗೂ ಮನೆಗಳ ಕೆಲಸ ಎಲ್ಲ ಮಾಡೋ ಅಷ್ಟಲ್ಲಿ ಸಾಕಾದಂಗೆ ಆಯ್ತು ನನಗೂ. ನಾನಿಲ್ಲಿ ಪ್ರಶಾಂತವಾಗಿ ಇನ್ನು ಕುತ್ಕೊಳ್ಳೋಣ ಒಂದು 10 ನಿಮಿಷ ಅಂತಂದು ಹೇಳ್ಬಿಟ್ಟು ಸ್ಟ್ರಾಂಗಾಗಿ ಒಂದು ಕಪ್ ಕಾಫಿ ಮಾಡ್ಕೊಂಡು ಬಂದು ಕುಡಿಯೋಣ ಅಂತ ಇಲ್ಲಿ ಕುತ್ಕೊಂಡು ಕುಡಿತಾ ಇದ್ದೀನಿ. ನಾನು ಇನ್ನೊಂದು 10 ನಿಮಿಷ ಹಂಗೆ ಕೂತ್ಕೊಂಡು ಮತ್ತೇನು ವಿಡಿಯೋ ಎಲ್ಲ ಏನಾಕಿದೆ ಇನ್ನಂತಂದು ಕಟ್ ಮಾಡೋಣ ಅಂತ ಕಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆಗಿದೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಿಗೋಣ ನಾಳೆ ಒಂದು ವಿಡಿಯೋದಲ್ಲಿ.